ಕರ್ನಾಟಕ ದಲಿತ ರಕ್ಷಣಾ ವೇದಿಕೆ ಜಿಲ್ಲಾ ಸಮಿತಿ ವಿಜಯನಗರ ಜಿಲ್ಲೆಗೆ ದಿನಾಂಕ 19/5/2026 ಕರ್ನಾಟಕ ರಾಜ್ಯ ಅನುಸೂಚಿತ ಜಾತಿ ಮತ್ತು ಅನುಸೂಚಿತ ಬುಡಕಟ್ಟುಗಳ ಆಯೋಗದ ಅಧ್ಯಕ್ಷರಾದ ಡಾಕ್ಟರ್ ಮೂರ್ತಿ ಎಲ್, ಜಿಲ್ಲೆಯ ಎಸ್ಸಿಪಿ, ಟಿಎಸ್ಪಿ ಹಾಗೂ ದಲಿತರ ಕುಂದುಕೊರತೆಗಳ ಜಿಲ್ಲಾ ಪ್ರವಾಸವನ್ನು ಹಮ್ಮಿಕೊಂಡಿದ್ದಂತಹ ಈ ಕಾರ್ಯಕ್ರಮದಲ್ಲಿ ಕರ್ನಾಟಕ ದಲಿತ ರಕ್ಷಣಾ ವೇದಿಕೆ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಕೆ. ಶಂಕರ್ ಇವರ ನೇತೃತ್ವದಲ್ಲಿ ಅನುಸೂಚಿತ ಜಾತಿ ಅನುಸೂಚಿತ ಬುಡಕಟ್ಟುಗಳ ಆಯೋಗದ ಅಧ್ಯಕ್ಷರಿಗೆ ಕೂಡ್ಲಿಗಿ ತಾಲೂಕಿನ ಹಿರೇಹೆಗ್ಗಡಾಳ ಗ್ರಾಮದ ಸರ್ವೆ ನಂಬರ್ 180 ವಿಸ್ತೀರ್ಣ 10 ಗುಂಟೆ ಪರಿಶಿಷ್ಟ ಜಾತಿಯವರಿಗೆ ಕುಡಿಯುವ ನೀರಿಗಾಗಿ ಸರ್ಕಾರಿ ಭೂಮಿ ಮೀಸಲಿಟ್ಟಿದ್ದು, ಈ ಭೂಮಿಯ 10 ಗುಂಟೆ ಜಾಗವನ್ನು ಸ್ಥಳೀಯ ಕೆಲವರು ಅನಧಿಕೃತವಾಗಿ ಒತ್ತುವರಿ ಮಾಡಿಕೊಂಡು ಈ ಜಾಗವನ್ನು ಕಬಳಿಸಿಕೊಂಡು ಅಕ್ರಮವಾಗಿ ಮನೆಗಳನ್ನು ನಿರ್ಮಿಸಿಕೊಂಡಿದ್ದು, ಉಲ್ಲೇಖದ ಪ್ರಕಾರ ಸಂಬಂಧಪಟ್ಟ ಗ್ರಾಮಾಡಳಿತ ಅಧಿಕಾರಿಗಳು ಹಾಗೂ ಕಂದಾಯ ನಿರೀಕ್ಷಕರು ಮತ್ತು ಕೂಡ್ಲಿಗಿ ಭೂಮಾಪನ ಅಧಿಕಾರಿಗಳು ಆ ಜಾಗಕ್ಕೆ ಹೋಗಿ ಪರಿಶೀಲನೆ ಮಾಡಿ ಅನಧಿಕೃತವಾಗಿ ಅಕ್ರಮವಾಗಿ ಮನೆಗಳನ್ನು ನಿರ್ಮಿಸಿಕೊಂಡಿದ್ದಾರೆಂದು ಸಂಬಂಧಪಟ್ಟ ತಹಶೀಲ್ದಾರರಿಗೆ ವರದಿ ನೀಡಿದ್ದರೂ ಸಹ ಕೂಡ್ಲಿಗಿ ತಹಶೀಲ್ದಾರರು ಹಾಗೂ ವಿಜಯನಗರ ಸಹಾಯಕ ಆಯುಕ್ತರು ಅಕ್ರಮವಾಗಿ ನಿರ್ಮಿಸಿಕೊಂಡಂತಹ ಮನೆಗಳನ್ನು ತೆರವುಗೊಳಿಸಲಾರದೇ ಇದ್ದು, ಇದರ ಬಗ್ಗೆ ಸಂಬಂಧಪಟ್ಟ ಸಹಾಯಕ ಆಯುಕ್ತರಿಗೆ ತೆರವುಗೊಳಿಸಲಿಕ್ಕಾಗಿ ಭೇಟಿ ನೀಡಿದಾಗ ಆಯಿತು, ನಾನು ತಹಶೀಲ್ದಾರರಿಗೆ ಹೇಳುತ್ತೇನೆ ಎಂದು ಹೇಳುವುದರಲ್ಲಿ ಕಾಲಹರಣ ಮಾಡುತ್ತಿದ್ದರಿಂದ ತಾವುಗಳು ವಿಜಯನಗರ ಸಹಾಯಕ ಆಯುಕ್ತರ ಮೇಲೆ ಹಾಗೂ ಕೂಡ್ಲಿಗಿ ತಹಶೀಲ್ದಾರರ ಮೇಲೆ ಕಟ್ಟುನಿಟ್ಟಿನ ಶಿಸ್ತಿನ ಕ್ರಮ ಜರುಗಿಸಿ ಆದಷ್ಟು ಬೇಗನೆ ಅಕ್ರಮವಾಗಿ ನಿರ್ಮಿಸಿಕೊಂಡಂತಹ ಮನೆಗಳನ್ನು ತೆರವುಗೊಳಿಸಲಿಕ್ಕೆ ಆದೇಶ ಮಾಡಬೇಕೆಂದು ಈ ಮೂಲಕ ಕರ್ನಾಟಕ ದಲಿತ ರಕ್ಷಣಾ ವೇದಿಕೆ ಜಿಲ್ಲಾ ಸಮಿತಿ ವಿಜಯನಗರ ಈಗ ತಮ್ಮಲ್ಲಿ ಮನವಿ ಮಾಡಿಕೊಳ್ಳಲಾಗುತ್ತದೆ. ಅಜಯ ಕೂಡ್ಲಿಗಿ, ದಲಿತ ಮುಖಂಡರು. ಸಿ. ರಮೇಶ್, ತಾಲೂಕಾ ಅಧ್ಯಕ್ಷರು. ವಿಜಯನಗರದ ಕೂಡ್ಲಿಗಿ ತಾಲೂಕಿನ ಹಿರೇಹೆಗ್ಗಡಾಳ ಗ್ರಾಮದ ಸರ್ವೆ ನಂಬರ್ 180ರಲ್ಲಿ ವಿಸ್ತೀರ್ಣ 10 ಗುಂಟೆ ಪರಿಶಿಷ್ಟ ಜಾತಿಯವರಿಗೆ ಮೀಸಲಾಗಿರ್ತಕ್ಕಂಥ ಬಾವಿ ಜಾಗನ್ನ ಕೆಲವರು ಬಲೆಟರು ಅಲ್ಲಿ ಆ ಜಾಗನ್ನ ಒತ್ತುವರಿ ಮಾಡಿಕೊಂಡು ಮನೆಗಳನ್ನು ನಿರ್ಮಿಸಿಕೊಂಡಿದ್ದು VA ಮತ್ತು RI ಮತ್ತು ಸರ್ವೆ ಇಲಾಖೆ ಎಲ್ಲ ಇಲಾಖೆ ಅಕ್ರಮವಾಗಿದೆ ಅಂತೇಳಿ ಹೇಳಿದ್ರು ಕೂಡ ಸಂಬಂಧಪಟ್ಟ ಅಧಿಕಾರಿಗಳು ತೆರವುಗೊಳಿಸುವಲ್ಲಿ ಮೀಸೆ ಎನಿಸುತ್ತಿದ್ದರಿಂದ ಅಲ್ಲಿ ಸರ್ಕಾರದ ಬಾವಿ ಜಾಗ ಏನಿದೆ ಅದನ್ನು ಕೂಡಲೇ ನಿರ್ಮಿಸಿಕೊಂಡಂಥ ಮನೆಗಳನ್ನು ತೆರವುಗೊಳಿಸಬೇಕಂತೇಳಿ ನಾನು ಮಾನ್ಯ ಅಧ್ಯಕ್ಷರಲ್ಲಿ ಮನವಿ ಮಾಡಿಕೊಳ್ತೇನೆ. ಸಮಿತಿ ನಿರ್ಮಾಣದ ರಾಜ್ಯಸಭೆ ಸದಸ್ಯರಾಗಿ ಕೆಲಸ ಮಾಡಿದ್ದೇವೆ. ಎಲ್ಲರೂ ಒಂದು ಅಹವಾಲು ಏನಪ್ಪ ಅಂತಂದರೆ, ಇವತ್ತು ಗ್ರಾಮೀಣ ಭಾಗಗಳಲ್ಲಿ ನಮ್ಮ ವಿಜಯನಗರ ಬಹಳಷ್ಟು ಸಾಮಾಜಿಕ ಸಮಸ್ಯೆಗಳು ಸಾಮಾಜಿಕ ಸಮಸ್ಯೆಗಳು ಹಳ್ಳಿಗಳಲ್ಲಿ ಜಗಳಗಳಾದಾಗ, ಠಾಣೆಗಳಲ್ಲಿ ಕೇಸ್ಗಳು ಹೋದಾಗ ಅಟ್ರಾಸಿಟಿ ಅಪ್ಲೈ ಆದವರು ಅಪ್ಲೈ ಮಾಡ್ತಾರೆ. ಯಾಕಂತಂದ್ರೆ ಆ ಕ್ಷೇತ್ರದ MLA ಸಾಹೇಬರು ಇದು ರಿಸರ್ವೇಷನ್ ಕ್ಯಾಂಡಿಡೇಟ್ ಆಗಿರೋದ್ರಿಂದ ಇಲ್ಲಿ ನಮ್ಮ ಜನರು ಡಿವೈಡ್ ಆಗ್ತವೆ. ಅಟ್ರಾಸಿಟಿ ಕೇಸ್ ಮಾಡಿದ್ರೆ ಯಾವುದೇ ಕಾರಣಕ್ಕೂ ಇಲ್ಲಿ ಅಟ್ರಾಸಿಟಿ ಕೇಸ್ ಮಾಡಬಾರ್ದು ಡೈರೆಕ್ಷನ್ ಪೊಲೀಸ್ ಸ್ಟೇಷನ್. ನಾವು ಲೀಡರ್ಗಳಾದರೂ ಅದು ಅಟ್ರಾಸಿಟಿ ಕೇಸ್ ಮಾಡಿರೋದು ಬಿಡೋದು ಇಲ್ಲ, ಬರೀ ನೀವು ಮಾತಾಡೋಣ, ರಾಜಿ ಮಾಡೋಣ, ಏನೋ ಮಾಡೋಣ ಅಂತ ಹೇಳಿ ನಿಜವಾಗ್ಲೂ ಜಿಲ್ಲೆಗಿದ್ದಲ್ಲ ನಾವು ಅಟ್ರಾಸಿಟಿ ಆಗಲೇ ಕೂಡ ಅಟ್ರಾಸಿಟಿ ಕೇಸ್ ಹಾಕಿಲ್ಲ. ಹಾಗಾಗಿ ಸಂಬಂಧಪಟ್ಟ ಠಾಣೆಗಳಲ್ಲಿ SC/STಗಳಿಗೆ ಸಭೆ ಇವತ್ತು ಕರೆದಿಲ್ಲ. ಯಾವ ಠಾಣೆಗಳಲ್ಲಿ ಕೂಡ ಮಾಡಬೇಕು ಸರ್ಕಾರ ಆದೇಶ ಕೊಟ್ಟು ಕೂಡ ಯಾವ ಪೊಲೀಸ್ ಸ್ಟೇಷನ್ಗಳು ಮಾಡ್ತಾರೆ. ಯಾವ ಬಾಬಾ ಸಾಹೇಬ್ ಅಂಬೇಡ್ಕರ್ ದೇಶಕ್ಕೆ ದೋಷಿತ ವರ್ಗಗಳಿಗೆ ಉದ್ಧಾರಕ್ಕಾಗಿ ರಿಸರ್ವೇಷನ್ ಮಾಡಿದ್ರು. ಇವತ್ತು ಆ ದಲಿತ ಕೇಂದ್ರಗಳಲ್ಲಿ ಮದ್ಯ ಮಾರಾಟ ಮಾಡ್ತಾರೆ, ಓಸಿ ಆಡ್ತಾರೆ, ಕಿಸ್ಕೆಟ್ ಆಡ್ತಾರೆ. ಹೀಗಾದ್ರೆ ನಮ್ಮ ಜನರಿಗೆ ಯಾವಾಗ ಬಂದಿಲ್ಲ, ನಮ್ಮ ಜನರ ಕೇಳಿಕೊಳ್ಳೋದು ಸಾಮಾಜಿಕವಾಗಿ ಆಗದ ಯಾವಾಗ ಜನ ಇದನ್ನು ಮನೆಗಳು ದಯವಿಟ್ಟು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಸೂಕ್ತ ನಿರ್ದೇಶನ ಕೊಡಬೇಕು. ನಮ್ಮ ಕೇಳ್ಕೊಳ್ತಾ ಮಾತನಾಡಿ ಜೈ